ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಯಾರ್ಯಾರು ಹುಟ್ಟಿದ್ದೀರಾ ಅವರೆಲ್ಲ ಬಹಳ ವಿಶೇಷವಾದಂತಹ ಒಂದು ರಹಸ್ಯವನ್ನು ತಿಳ್ಕೊಳ್ತಕ್ಕಂತಹ ಕಾರ್ಯಕ್ರಮ ಇದು. ಯಾಕಂದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತೀರ, ಬಟ್ ರೋಹಿಣಿ ಯಾರು ಅಂತ ಗೊತ್ತಿರೋದಿಲ್ಲ, ರೋಹಿಣಿಯ ಗುಣವಿಶೇಷತೆಗಳೇಂತ ಗೊತ್ತಿರಲ್ಲ, ರೋಹಿಣಿ ನಕ್ಷತ್ರದಲ್ಲಿ ನಾವು ಯಾಕೆ ಹುಟ್ಟಿದ್ವಿ ಅಂತಕ್ಕಂಥ ರಹಸ್ಯ ನಿಮಗೆ ಗೊತ್ತಿರಲ್ಲ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಮೇಲೆ ಯಾವ್ಯಾವ ಸಮಸ್ಯೆಗಳನ್ನ ಅನುಭವಿಸ್ತೀವಿ, ಯಾವ್ಯಾವ ಸುಖ ಸಂತೋಷನ ಅನುಭವಿಸ್ತೀವಿ ಅನ್ನೋ ಕಡೆ ನಾವು ಹೆಚ್ಚು ಗಮನ ಕೊಟ್ಟಿರಲ್ಲ. ಯಾಕಂದರೆ ಏನೋ ಹುಟ್ಟಿದ್ದೀವಿ, ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ, ಬಂದದ್ದು ಬರಲಿ ಅಥವಾ ಇಂಥದ್ದೇ ಬೇಕು ಅಂತಕ್ಕಂತಹ ಅದಮ್ಯ ಆಸೆ ಆಕಾಂಕ್ಷೆಗಳಿಂದ ಕೆಲವು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ನೋಡಿದ್ವಿ. ಆದರೆ ಆ ಹೋರಾಟ ಯಾರಿಗೂ ಗೊತ್ತಾಗಲ್ಲ, ಯಾಕಂದ್ರೆ ಒಳೊಳಗೇ ಮಾಡ್ತಾರೆ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಯಾರು? ಚಂದ್ರ ನಕ್ಷತ್ರ. ಹಾಗೆ ಇದು ಕೃಷ್ಣನ ನಕ್ಷತ್ರ, ಶ್ರೀಕೃಷ್ಣ ನಕ್ಷತ್ರ ಕೂಡ. ಅದಕ್ಕೆ ಅವರು ಒಳ್ಳೊಳಗೆ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅದೆಲ್ಲ ಕೆಲಸ ಮಾಡಿ ಲೋಕೋದ್ಧಾರ ಮಾಡಿದ್ರು ಅಂತಕ್ಕಂಥದ್ದು ನಾವೇ ನಿಮ್ಗೆ ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದರೆ ಈ ತಾರೀಕು ಇರ್ತಕ್ಕಂಥವ್ರು ಫೈಟ್ ಮಾಡೋದಿಲ್ಲ, ಈ ನಕ್ಷತ್ರ ಇರ್ತಕ್ಕಂಥವ್ರು ಫೈಟ್ ಮಾಡೋದಿಲ್ಲ. ಯಾಕೆ ಫೈಟ್ ಮಾಡಲ್ಲ, ಯಾಕೆ ಮುಂದಡಿ ಹೋಗಲ್ಲ, ಯಾಕೆ ಒಳೊಳಗೇನೆ ಪ್ಲಾನಿಂಗ್ ಮಾಡಿ ಒಳೊಳಗೇನೆ ಕೆಲಸ ಮಾಡ್ಕೊತಾರೆ, ಯಾಕೆ ಒಳಗಡೆ ಎಲ್ಲ ರೀತಿ ಕಾರ್ಯಗತ ಮಾಡ್ಕೊತಾರೆ ಅಂತಂದರೆ ಇದಕ್ಕೆ ಈ ರೋಹಿಣಿ ನಕ್ಷತ್ರಕ್ಕೆ ಬುಧನ ಶಾಪ ಇದೆ. ನೋಡಿ, ರೋಹಿಣಿ ನಕ್ಷತ್ರಕ್ಕೆ ಬುಧನ ಶಾಪ ಇದೆ. ನಾವು ತಂದೆ ಶಾಪ, ತಾಯಿ ಶಾಪ, ಗುರು ಶಾಪ, ವೃಕ್ಷ ಶಾಪ, ಪ್ರೇತ ಶಾಪ, ಅದು ಇದು ಎಲ್ಲ ಕೇಳಿದ್ವಿ. ಈ ಗ್ರಹಗಳು ಕೂಡ ಶಾಪ ಆಗ್ತವ ನಕ್ಷತ್ರಗಳ ಮೇಲೆ ಅಂತ ನಿಮಗೆಲ್ಲ ಒಂದು ಆಶ್ಚರ್ಯ ಆಗ್ಬೋದು. ಎಸ್, ಯಾಕೆ ಅಂತ ಬಿಡಿಸಿ ಹೇಳ್ತೀನಿ, ಅವಾಗ ನೀವು ಒಪ್ಕೊತೀರಿ, ಹೌದು ಕರೆಕ್ಟ್, ನೀವು ಹೇಳಿದ ಕರೆಕ್ಟು ಅಂತ. ಯಾಕಂದರೆ ಉಪ್ಪು ತಿಂದೋನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಅನುಭವಿಸ್ಲೇಬೇಕು. ಇದು ಪ್ರಕೃತಿ ನಿಯಮ, ಯಾರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ಒಂದು ಕಾಲದಲ್ಲಿ ನನಗಿರೋ ನಾಲೆಡ್ಜು, ನನಗಿರೋ ಟ್ಯಾಲೆಂಟು, ನನಗಿರೋ ಪ್ರತಿಭೆ ಅಥವಾ ನನಗಿರತಕ್ಕಂತಹ ಒಂದು ಅದೃಷ್ಟ ಬೇರೆ ಯಾರಿಗೂ ಸಿಗಬಾರ್ದು, ಬೇರೆ ಯಾರಿಗೂ ಇರಬಾರ್ದು, ಎಲ್ಲ ಕಡೆನೂ ನಾನೇ ಇರಬೇಕು ಅಂತಕ್ಕಂತಹ ಒಂದು ಆಸೆಯೋ ದುರಾಸೆಯೋ ಗೊತ್ತಿಲ್ಲ. ಅದು ಇವತ್ತಿನ ಕಾಲಮಾನದಲ್ಲೂ ಕೂಡ ಭಾಳ ಜನ ಕಾಣ್ತೀವಿ ನಾವು. ಅಂದ್ರೇನು, ಎಲ್ಲದರಲ್ಲೂ ನಾನೇ ಇರಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ನಂದೇ ಇರಬೇಕು, ಎಲ್ಲ ಒಂದು ಪ್ರಗತಿ ನಂದೇ ಆಗಬೇಕು, ಎಲ್ಲ ಕಡೆ ನನ್ನ ಹೆಸರೇ ಓಡಾಡಬೇಕು, ಎಲ್ಲ ಕಡೆ ನಾನೇ ಇರಬೇಕು, ನಾನು ಹೇಳ್ದಂಗೆ ಆ ರೂಲ್ ಆಗಬೇಕು ಅಂತಕ್ಕಂಥ ಮೆಂಟಾಲಿಟಿಯಿಂದ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ತೊಂದರೆಗಳನ್ನು ತಂದಿಟ್ಕೊಂಡು, ಅಂದರೆ ಯಾವುದು ನಾನೇ ಮಾಡಬೇಕು ಅಂತ ಹೋದಾಗ ಏನೇನು ಮಾಡ್ತೀರ ತಪ್ಪುಗಳು ನೀವು ಹೇಳಿ ನೋಡೋಣ. ಅಲ್ಲಿ ಒಳ್ಳೊಳ್ಳೆ ಪ್ರತಿಭೆಗಳನ್ನು, ಒಳ್ಳೊಳ್ಳೆ ಲೆಕ್ಕಾಚಾರಗಳನ್ನು, ಒಳ್ಳೊಳ್ಳೆ ಕಾರ್ಯಕ್ಷೇತ್ರಗಳನ್ನು ಹಾಳು ಮಾಡಿ ಹುಟ್ಟಿರ್ತೀರ. ಯಾಕಂದರೆ ಆ ರೀತಿ ಹಾಳು ಮಾಡಿ ಹುಟ್ಟಿರೋದ್ರಿಂದ ಅಲ್ಲಿ ಇರ್ತಕ್ಕಂತಹ ಆ ಸಂಪರ್ಕ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಒಂದು ಪ್ರಗತಿ ಆಗಿರ್ಬೋದು, ಅದಕ್ಕೆ ಮೋಸ ಆಗಿದ್ದಾಗ, ಯಾರಿಂದ? ನಿಮ್ಮಿಂದ ಮೋಸ ಆಗಿದ್ದಾಗ ಇಲ್ಲಿ ಏನಾಗುತ್ತೆ, ಬುಧನ ಶಾಪಕ್ಕೆ ನೀವು ಒಳಗಾಗ್ತೀರ. ಆ ಬುಧನ ಶಾಪಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳೇ ರೋಹಿಣಿ ನಕ್ಷತ್ರದಲ್ಲಿ ಹುಡ್ತಾರೆ ಈ ಜನ್ಮದಲ್ಲಿ. ಅದಕ್ಕೆ ಭಾಳಷ್ಟು ಜನ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಚಂದ್ರ ಅಂದ ತಕ್ಷಣ ಚಂದ್ರ ಬಂದು ತಂದೆ, ಬುಧ ಬಂದು ಯಾರು? ಮಗ. ಅಲ್ಲಿಗೆ ತಂದೆ ಮೇಲೆ ಮಗ ಶಾಪ ಆಗ್ತಾನೆ ಅಂತಂದರೆ ಆ ಕತೆ ಬೇರೆ. ಇಲ್ಲಿ ನಮ್ಮ ನಡವಳಿಕೆಗಳಿಂದ ನಮಗೆ ಶಾಪ ಬಿದ್ದಿದೆ ಅಂತಂದರೆ ಅದು ಮೊನ್ನೆ ಕೂಡ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದೀನಿ. ಒಂದು ಭೂಮಿ ಸಂಬಂಧಪಟ್ಟಂಥ ದೋಷ ಇರ್ತಕ್ಕಂಥವ್ರು, ಒಂದು ದಾಂಪತ್ಯನ ಹಾಳು ಮಾಡ್ತಕ್ಕಂಥವ್ರು, ಒಂದು ಮದುವೆಯನ್ನು ನಿಲ್ಲಿಸಿರ್ತಕ್ಕಂಥವ್ರು ಹೋರಾಟ ಮಾಡಿ ಅವರಿಗೆ ಈ ಭೂಮಿ ಸಂಬಂಧಪಟ್ಟಂಥ ದೋಷ ಬರ್ತದೆ, ಅದು ಕೃತಿಕ ನಕ್ಷತ್ರ ಅಂತೇಳಿ. ಹಾಗೆಯೇ ಈ ರೋಹಿಣಿ ನಕ್ಷತ್ರರು ಕೂಡ ವಿಶೇಷವಾಗಿ ತಮ್ಮ ಪ್ರಗತಿದಾಯಕವನ್ನು ಎಲ್ಲ ಕಡೆ ಹಂಚಲಕ್ಕೆ ಹೋಗಿ ಎಲ್ಲ ಕಾರ್ಯಕ್ಷೇತ್ರಗಳು ತಾವೇ ಇರಬೇಕಂತ ಹೇಳಿ ಬೇರೆಯವರ ಒಂದು ಏಳಿಗೆ, ಬೇರೆಯವರ ಒಂದು ಪ್ರಗತಿಯನ್ನು ತಡೆ ಹಿಡಿದು ಅದನ್ನು ನಾಶ ಮಾಡತಕ್ಕಂತಹ ಒಂದು ದೋಷಕ್ಕೆ ಒಳಗಾಗಿರೋದ್ರಿಂದ ಅಲ್ಲಿ ಬುಧನ ಶಾಪಕ್ಕೆ ಒಳಗಾಗಿದ್ದಾರೆ ಅಂತಂದರೆ ಅದು ಈ ಜನ್ಮದಲ್ಲಿ ಮತ್ತೆ ಅದು ರಿಪೀಟ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ಜನ್ಮದಲ್ಲಿ ನಿಮಗೆ ಹಲವಾರು ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭಗಳು, ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರ್ತದೆ. ಯಾಕಂದರೆ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಂದರೆ ಅದು ಬಹಳ ಒಳ್ಳೆಯ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ಸಂಬಂಧ. ಅಲ್ಲಿಗೆ ಚಂದ್ರ ಮತ್ತು ಶುಕ್ರನ ಸಂಬಂಧ. ವೃಷಭ ರಾಶಿಗೆ ಅಧಿಪತಿ ಯಾರು? ಶುಕ್ರ. ರೋಹಿಣಿ ಅಧಿಪತಿ ಯಾರು? ಚಂದ್ರ. ಅಲ್ಲಿಗೆ ಚಂದ್ರ ಮತ್ತು ಶುಕ್ರ ಅಂತಕ್ಕಂತಹ ಕಾಂಬಿನೇಷನ್ನು ನಿಮಗೆ ಆ ಒಂದು 1, 2, 3, 4ನೇ ಪಾದದಲ್ಲಿ ಬಂತು ಅಂತಂದಾಗ ಅಲ್ಲಿ ಚಂದ್ರ ಮತ್ತು ಶುಕ್ರನ ಸಂಯೋಗ ಆಯಿತು ಅಂತ ಅರ್ಥ. ಯಾಕೆ 4 ಪಾದನೂ ಅಲ್ಲೇ ಇರೋದು. 4 ಪಾದನೂ ಅಲ್ಲೇ ಇರೋದ್ರಿಂದ ನಿಮಗೆ ಅಲ್ಲೇನಾಗುತ್ತೆ, ಸಂಪೂರ್ಣವಾದಂತಹ 4 ಪಾದಗಳ ಒಂದು ಪ್ರಭಾವ ಅಲ್ಲಿ ವೃಷಭ ರಾಶಿ ಜೊತೆಗೆ ಆಗೋದ್ರಿಂದ
ಅಲ್ಲಿ ಶುಕ್ರನ ಜೊತೆ ಸಂಯೋಗ ಆಯಿತು. ಅಲ್ಲಿಗೆ ಯಾರು? ಚಂದ್ರ ಮತ್ತು ಶುಕ್ರ ಅಂತ. ಶುಕ್ರನ ಗುಣನಡತೆಗಳು ಕೂಡ ನಾವು ಹೇಳಿದ್ದೀವಿ, ಚಂದ್ರನ ಗುಣನಡತೆಗಳು ಕೂಡ ನಾವು ಹೇಳಿದ್ದೀವಿ. ಆದರೆ ಚಂದ್ರ ಯಾರ ಮನೇಲಿರ್ತಾನೆ ಆ ಮನೆಯ ಭಾಗ್ಯಸ್ಥನ ಯಾರಿದ್ದಾನೆ ಅಥವಾ ಓನರ್ ಲೀಡರ್ ಯಾರಿದ್ದಾರೆ ಅವರ ಒಂದು ಗುಣನಡತೆಗಳನ್ನು ಕೂಡ ಪಡ್ಕೋಬೇಕಾಗ್ತದೆ, ಹುಟ್ಲಬೇಕಾಗತ್ತೆ, ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಅಂತಂದರೆ ಯಾರ್ಯಾರು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿದ್ದೀರಾ ಅವರೆಲ್ಲರೂ ಕೂಡ ಟೈಮ್ ಸರಿಯಾಗಿ ತಿನ್ನಬೇಕು, ಟೈಮ್ ಸರಿಯಾಗಿ ಬಟ್ಟೆ ಹಾಕಬೇಕು, ಅದು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು, ಲಕ್ಸುರಿಯಾಗಿರಬೇಕು, ಮನೆಯೆಲ್ಲ ನೀಟಾಗಿರಬೇಕು, ಪರ್ಫ್ಯೂಮ್ ಹಾಕಬೇಕು, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ಒಳ್ಳೆ ಟ್ರಿಪ್ ಹೋಗ್ಬೇಕು, ಲಕ್ಸುರಿಯಾಗಿ ಎಂಜಾಯ್ ಮಾಡಬೇಕು. ಅವೆಲ್ಲ ಸಮಯ ಸರಿಗೆ ಆಗಾಗ ಸಿಕ್ಕಿಬಿಡ್ಬೇಕು ಅಂತ ಆಲೋಚನೆ ಮಾಡ್ತೀರಾ. ಆದರೆ ಆ ಆಲೋಚನೆ ಎಷ್ಟು ಜನಕ್ಕೆ ಕಾರ್ಯಗತವಾಗಿದೆ ಅಂತಕ್ಕಂಥ ಬಗ್ಗೆ ನೀವು ಯೋಚನೆ ಮಾಡಬೇಕು ಕೂತ್ಕೊಂಡು. ನೋಡಿ, ಒಂದೊಂದು ಗ್ರಹಗತಿಗಳು ನಿರ್ದಿಷ್ಟವಾದಂತಹ ಲೆಕ್ಕಾಚಾರಗಳನ್ನ ಹೇಳ್ಕೊಂಡಾಗ ಅವು ನಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ಭಾವನಾತ್ಮಕ ಸಂಬಂಧಗಳಿಗೆ ಯಾವ ರೀತಿಯಾದ ಮಾರ್ಗವನ್ನು ಹಾಕೊಡ್ಬೇಕು ಅಂತ ಹೇಳ್ತಿದೆ ಅಂತಂದರೆ ಈ ರೋಹಿಣಿ ನಕ್ಷತ್ರರು ಈ ರೀತಿ ಎಕ್ಸ್ಪೆಕ್ಟೇಷನ್ಗಳನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಅದರಿಂದ ನಾನಾ ರೀತಿಯಾಗಿರ್ತಕ್ಕಂಥ ಅನಾಹುತಗಳು ಆಗ್ತಿದೆ ಕುಟುಂಬದಲ್ಲಿ. ಇಲ್ಲಿ ಬುಧನ ಶಾಪವನ್ನು ಹೊತ್ಕೊಂಡಿರ್ತಕ್ಕಂತಹ ಈ ರೋಹಿಣಿ ನಕ್ಷತ್ರದವರು ಒಂದು ಕಮ್ಯುನಿಕೇಷನ್, ಒಂದು ಸಂಪರ್ಕವನ್ನು ಹಾಳು ಮಾಡಿರ್ತಕ್ಕಂಥವ್ರು, ಈ ಜನ್ಮದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಜೀವನದಲ್ಲಿ ಹೀಗೇ ಇರಬೇಕು, ಹೀಗೇ ಬಾಳ್ಬೇಕು, ಇಂಥದ್ದೇ ಬೇಕು ಅಂತ ಆಸೆ ಪಡ್ತಕ್ಕಂಥ ಪರ್ಫೆಕ್ಟ್ ಇರತಕ್ಕಂಥವ್ರು ಈ ಕಲಿಯುಗದಲ್ಲಿ ಒಂದು ಕುಟುಂಬದಲ್ಲಿ ಜನಿಸಿದಾಗ ಅದು ಸಾಧ್ಯವಾ ಅಂತಕ್ಕಂಥ ಬಗ್ಗೆ ಅವರೇ ಆಲೋಚನೆ ಮಾಡಿ ನೋಡ್ಕೋಬೇಕು. ಯಾಕಂದರೆ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಏನನ್ನ ಪರ್ಫೆಕ್ಷನ್ಸ್ ಕೇಳ್ಕೊಳ್ತೀವಿ ಅಥವಾ ಇರಬೇಕು ಅಂತ ಅನ್ಕೊಂತೀವಿ, ಅದ್ಯಾವುದು ಕೂಡ ನಡೆದಿರತಕ್ಕಂತಹ ಕಾಲಮಾನವೇ ಕಲಿಯುಗ. ಆದರೆ ಅದು ಆ ರೀತಿ ಒಂದು ಪರ್ಫೆಕ್ಷನ್ಸ್ ನಮಗೆ ಯಾಕೆ ಬರುತ್ತೆ ಅಂತಂದರೆ ಅಲ್ಲಿ ಇನ್ನೊಂದಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಗ್ರಹಗತಿಗಳ ಅಥವಾ ನಕ್ಷತ್ರಗಳ ಗುಣ ವಿಶೇಷತೆಗಳನ್ನು ನಾವು ಒಂದಷ್ಟು ಹೇಳ್ತಾ ಬಂದಾಗ ಹೀಗೆ ಆಗಬೇಕು, ಹೀಗೆ ಇರಬೇಕು ಅಂತಕ್ಕಂಥ ಧೋರಣೆ, ಅಹಂಕಾರ, ದುರಹಂಕಾರನ ಪ್ರದರ್ಶನ ಮಾಡ್ತಕ್ಕಂತಹ ಕೆಲವು ಗ್ರಹಗತಿಗಳು ಹೇಗೆ ತಮ್ಮ ಒಂದು ಚಾಳಿಯನ್ನು ಬಿಡೋದಿಲ್ಲೋ ಹಾಗೆ ಈ ರೋಹಿಣಿ ನಕ್ಷತ್ರರು ಕೂಡ ಕೆಲವೊಂದು ಆಸೆಗಳನ್ನ ಬಿಡೋದೇ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಅಂದರೆ ಆಸೆ. ಶುಕ್ರ ಅಂದರೆ ಆಸೆ. ಆ್ಯಕ್ಚುಲಿ ಚಂದ್ರನಿಗೆ ಆಸೆ ಇರಲ್ಲ, ಆದರೆ ಸೇರೋ ಸಂಘ ಎಂಥದ್ದು, ಆ ಸಂಘ ಸವಾಸ ಮಾಡಿದ ಮೇಲೆ ಆ ಸಂಘದ ಸವಾಸದ ಬುದ್ಧಿ ಬರ್ತದೆ ಪಾಪ. ಆದರೆ ಏನು ಮಾಡೋದು? ತಡೆ ಹಿಡಿಬೇಕು. ಯಾಕಂದರೆ ಹೋದ ಜನ್ಮದಲ್ಲಿ ಇದನ್ನೇ ತಪ್ಪನ್ನು ಮಾಡಿ ಈ ಜನ್ಮದಲ್ಲಿ ಹುಟ್ಟಿದ್ದೀರಾ. ಆಗಿದ್ದಾಗ ಈ ಜನ್ಮದಲ್ಲಿ ನೀವೇನು ಮಾಡಬೇಕು? ಸ್ಯಾಕ್ರಿಫೈಸ್ ಮಾಡಬೇಕು. ಹಾಗಂತ ಒಳ್ಳೆ ಊಟ ಮಾಡಬೇಡಿ, ಒಳ್ಳೆ ಬಟ್ಟೆ ಹಾಕ್ಬೇಡಿ, ಪರ್ಫ್ಯೂಮ್ ಹಾಕ್ಬೇಡಿ, ಲಕ್ಸುರಿಯಾಗಿರಬೇಡಿ, ಸುಖ ಪಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲವನ್ನು ಸಾಂದರ್ಭಿಕವಾಗಿ ಪಡ್ಕೊಳ್ಳೋದು ಪ್ರಯತ್ನ ಪಡಿ. ಆದರೆ ಈಗ ಬೇಕೇ ಬೇಕು, ಈಗ ಆಗಲೇಬೇಕು, ಈಗ ನಡಿಲೇಬೇಕು, ಇದಿದ್ರೇ ಅಂತ ಜೀವನವನ್ನು ನೀವು ಯಾವಾಗಲೂ ಪರ್ಫೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಸಾಧ್ಯವಿಲ್ಲದ ಮಾತು. ಯಾಕಂದರೆ ಕೆಲವರು ಬಡವ್ರ ಮನೇಲಿ ಹುಟ್ಟಿರ್ತಾರೆ, ಕೆಲವರು ಮಧ್ಯಮ ವರ್ಗದಲ್ಲಿ ಹುಟ್ಟಿರ್ತಾರೆ, ಕೆಲವರು ಶ್ರೀಮಂತ ಮನೇಲಿ ಹುಟ್ಟಿರ್ತಾರೆ, ಎಲ್ಲೆಲ್ಲೂ ಕೆಲವರು ಫುಟ್ಪಾತಲ್ಲಿ ಹುಟ್ಟಿರ್ತಾರೆ, ಕೆಲವರು ಭಿಕ್ಷಕನ ಮನೆಯಲ್ಲೂ ಕೂಡ ಹುಟ್ಟಿರ್ತಾರೆ. ಈಗ ಎಲ್ಲರೂ ಎಲ್ಲವನ್ನೂ ಓದಿಸೋದು ಸಾಧ್ಯ ಆಗ್ತದಾ ಹೇಳಿ ನೋಡೋಣ. ಏನೋ ಮಕ್ಕಳು ಅಂತೇಳಿ ಸ್ಟಾರ್ಟಿಂಗಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಕೂಲಿನಾಲಿ ಮಾಡಿಕೊಂಡು ಏನೋ ತಂದೆ ತಾಯಿಂದರು ಆ ಮಕ್ಕಳಿಗೆ ಸೇವೆನ ಮಾಡ್ತಾರೆ. ಬರ್ತಾ 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 ಅದನ್ನೇ ರೂಢಿ ಮಾಡ್ಕೊಳ್ತಕ್ಕಂಥ ನೀವುಗಳು ಎಲ್ಲ ಸಂದರ್ಭದಲ್ಲೂ ಕೂಡ ಆಗಬೇಕು ಅಂದಾಗ ಹೆಂಡತಿ ಮನೆಯವರು ಕೂಡ ಗಟ್ಟಿಗಿರಬೇಕು, ಇಲ್ಲ ಗಂಡನ ಮನೆಯವರು ಕೂಡ ಗಟ್ಟಿಗಿರಬೇಕು. ಅಲ್ಲೇನೋ ನಿಮ್ಮ ಕರ್ಮದಿಂದ ಉಲ್ಟಾ ಹೊಡೆದ್ಬಿಟ್ರೆ ಆ ಮೊದಲಿಂದ ಬಂದಿರತಕ್ಕಂಥ ಆ ಟೇಸ್ಟು ಬಿಟ್ಟು ಹೋಗ್ತದಾ? ಬಿಟ್ಟು ಹೋಗಲ್ಲ. ಅಲ್ಲೂ ಅದನ್ನೇ ಕೇಳಕ್ಕೆ ಹೋಗ್ತದೆ. ಎಲ್ಲಿ ಸಿಗದಿರ್ತಕ್ಕಂಥ ಜಾಗದಲ್ಲೂ ಅದನ್ನೇ ಕೇಳಕ್ಕೆ ಹೋಗ್ತದೆ. ಅವಾಗೇನಾಗುತ್ತೆ? ಅಲ್ಲಿ ಸಿಗಲ್ಲ, ನೀವು ಬಿಡಲ್ಲ. ಯಾಕಂದ್ರೆ ಅದು ಆಸೆ. ಅಲ್ಲಿ ಲಟಾಪಟಿ ಶುರು ಆಗ್ತದೆ, ಅಲ್ಲಿ ಚಿದ್ರ ಆಗೋಗ್ತದೆ ಜೀವನ. ಹೌದೋ ಅಲ್ವಾ? ಇವತ್ತು ಎಷ್ಟು ಜನ ಈ ರೀತಿ ಕುಟುಂಬದಲ್ಲಿ ಈ ಕರ್ಮಗಳನ್ನ ಮಾಡ್ಕೊಂಡಿದ್ದೀರ ಅನ್ನೋದ್ರ ಬಗ್ಗೆ ಒಂದ್ಸಲಿ ಅವಲೋಕನ ಮಾಡಿ ನೋಡ್ಕೊಳ್ಳಿ. ಅಂದರೆ ಎಲ್ಲವನ್ನೂ ರೂಲ್ ಮಾಡ್ತಕ್ಕಂತಹ ಈ ಗ್ರಹಗತಿಗಳು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಆಸೆಯನ್ನು ಹುಟ್ಟಿಸಿ ಅದನ್ನೆಲ್ಲ ಕೊಟ್ಟು ಇನ್ನೊಂದು ಕಡೆ ಅದು ಸಿಗದೇ ಇರ್ತಾರೆ. ಯಾಕೆ ಮಾಡ್ತಿದೆ ಅಂತಂದರೆ ನಾವು ಮನುಷ್ಯರು ಕಾಲಮಾನ ಲೆಕ್ಕಾಚಾರದಲ್ಲಿ ನಾವೆಲ್ಲ ಇರ್ತೀವಿ. ಆ ಕಾಲಮ ಲೆಕ್ಕಾಚಾರದಲ್ಲಿ ಗ್ರಹಗತಿಗಳು ಅವ್ರವ್ರ ಕೆಲಸ ಮಾಡ್ತಾ ಹೋಗ್ತಾರೆ. ಹುಟ್ಟಿದಾಗಿಂದ ಕೊನೆಯವರೆಗೂ ಚಂದ್ರ ಶುಕ್ರ ಸಂಯೋಗ ಇರಲ್ಲ ನಿಮಗೆ. ಶುಕ್ರನ ಒಂದು ಪ್ರಭಾವ ನಿಮ್ಮಲ್ಲಿತ್ತು ಅಂದಾಗ ನೀವು ಕೇಳಿದೆಲ್ಲ ಸಿಗುತ್ತೆ, ಬೇಡ ಅಂತ ಸಿಗುತ್ತೆ ನಿಮಗೆ. ಆದರೆ ಎಲ್ಲ ಕಾಲಮಂದ್ರೆ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಕಾಲ ಎಲ್ಲವನ್ನೂ ಬದಲಾವಣೆ ಮಾಡುತ್ತೆ. ಕಾಲ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಆ ಪರಿಸ್ಥಿತಿಗೆ ತಕ್ಕಂತೆ ನಡ್ಕೋ, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಬೆಳ್ಕೋ.
ಆ ಪರಿಸ್ಥಿತಿನ ಅವಲೋಕನೆ ಮಾಡಿಕೊಂಡು ಜೀವನ ಮಾಡು ಅಂತ ಹೇಳ್ತದೆ. ಆದರೆ ಕೆಲವರು ಇದ್ದಾರೆ ಮಹಾನ್ ಭಾವರು, ಅದು ಮಕ್ಕಳಾದಿಯಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಅಷ್ಟೇ, ಸ್ತ್ರೀಯಿಂದ ಹಿಡಿದು ಪುರುಷರಾದಿಯಾಗಿಂದ ಅಷ್ಟೇ, ಎಲ್ಲೆಲ್ಲಿ ನಮ್ಗೆ ಇಂಥದ್ದೇ ಬೇಕು, ಹೀಗೆ ನೆರವೇರಿಸ್ಕೊಳ್ಳೋದು, ಯಾರು ಏನು ಬೇಕಾದ್ರೂ ಆಗಲಿ ಅಂತಕ್ಕಂಥ ಮನೋಭಾವನೆಯಿಂದ ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಂಡು ಇನ್ನೊಂದಷ್ಟು ಪಾಪಕರ್ಮಗಳನ್ನು ಮಾಡ್ತಿದ್ದಾರೆ. ಅದನ್ನು ಬಿಟ್ಟುಬಿಡಿ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ. ಆದರೆ ರೋಹಿಣಿ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಹಲವಾರು ಜನ ಇಂತಹ ಒಂದು ಸದ್ದಿದ್ದ ಪರಿಸ್ಥಿತಿಗಳಲ್ಲಿ ಕೂಡ ವಿಶೇಷವಾದಂತಹ ಮನಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ನಾವು ನಮ್ಮ ಒಂದು ಇದರಲ್ಲಿ ಹೋಗ್ತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ನಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿಕೊಂಡು ನಾವು ಹೋಗಬೇಕು. ಇಲ್ಲಿ ಒಂದು ಒಳ್ಳೆಯ ಮನೋಭಾವನೆ ಕೂಡ ಇರ್ತದೆ. ಅವ್ರಿಗೆ ಒಳ್ಳೇದಾಗಲಿ, ಇವ್ರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ಮನೋಭಾವನೆ ಅಲ್ಲಿ ಇದ್ರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆಗದೇ ಇದ್ದಾಗ ಅಥವಾ ನಾವು ಅನ್ಕೊಂಡಂಗೆ ಅದು ಆಗದೇ ಇದ್ದಾಗ ಅಲ್ಲೇನಾಗುತ್ತೆ, ಮಾನಸಿಕವಾಗಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಕೂಡ ನಡೀತದೆ. ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ರೋಹಿಣಿ ನಕ್ಷತ್ರ ಹುಟ್ಟತಕ್ಕಂಥವ್ರು ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಮಾತಾಡ್ತಾರೆ, ಒಳ್ಳೆಯದಾಗೇ ನಡ್ಕೊಳ್ತಾರೆ. ಯಾಕೆಂದರೆ ಆ ಹಿಂದಿನ ಹೊಡೆತಗಳ ಅನುಭವ ಅವ್ರಿಗೆ ಆ ರೀತಿ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತಂದುಕೊಟ್ಟಿರ್ತದೆ. ಅದನ್ನು ಈ ಕಲಿಯುಗದಲ್ಲೂ, ಈ ಕುಟುಂಬದಲ್ಲೂ, ಈ ಸಮಾಜದಲ್ಲೂ, ನಿಮ್ಮ ನೆರೆಹೊರೆಯಲ್ಲೂ ಕೂಡ ಅದು ನಡೆಸ್ಕೊಳ್ತಾ ಹೋಗಬೇಕು. ಆವಾಗ ನಿಮಗದು ಪ್ರಗತಿದಾಯಕವಾಗಿ ಕನ್ವರ್ಟ್ ಆಗ್ತದೆ, ಅಲ್ಲಿ ಬುಧ ದೋಷ ನಿವಾರಣೆ ಆಗ್ತದೆ. ಅದೇ ರೀತಿ ವಿಶೇಷವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬುಧನ ದೋಷಕ್ಕೆ ಸಂಬಂಧಪಟ್ಟಂತಹ ಕಮ್ಯುನಿಕೇಷನ್, ಯಾಕಂದರೆ ಬುಧ ಅಂದ್ರೆ ಕಮ್ಯುನಿಕೇಷನ್ ಅಂತ ಕರಿತೀವಿ, ಜ್ಞಾಪಕ ಇಟ್ಕೊಳ್ಳಿ. ಬುಧ ಅಂದರೆ ಕಮ್ಯುನಿಕೇಷನ್. ಈ ಬುಧನ ಕಮ್ಯುನಿಕೇಷನ್ ಇರತಕ್ಕಂತಹ ಹಲವಾರು ಕ್ಷೇತ್ರಗಳಲ್ಲಿ ನಾವು ನಮ್ಮನ್ನು ತೊಡಸ್ಕೊಳಕ್ಕೆ ಹೋದಾಗ ನಾವಲ್ಲಿ ಯಾವುದೇ ಕಾರಣಕ್ಕೂ ಮೋಸವನ್ನು ಮಾಡಬಾರ್ದು. ಮೊದಲನೇದಾಗಿ ಎಲ್ಲಿ ಮೋಸ ಆಗುತ್ತೆ, ಕಮ್ಯುನಿಕೇಷನ್ಸ್ ಎಲ್ಲಿ ಮೋಸ ಆಗುತ್ತೆ ಅಂದರೆ ಮೊದಲನೇದಾಗಿ ವಿದ್ಯಾರ್ಥಿ ಮತ್ತು ಟೀಚರ್. ಆ ಕಮ್ಯುನಿಕೇಷನ್ಸು ನಮ್ಮ ಇಡೀ ಜೀವನದ ಮೊದಲನೇ ಭಾಗದ ಪಾಯ ಆಗುತ್ತೆ ಅಂತಂದರೆ ಆ ಕಮ್ಯುನಿಕೇಷನ್ ಪಾಯ ಭದ್ರವಾಗಿದ್ದರೆ ಮಾತ್ರನೇ ನೀವು ಬಿಲ್ಡಿಂಗ್ ಕಟ್ಟಕ್ಕಾಗೋದು, ನಿಮ್ಮ ಜೀವನ ದೊಡ್ಡ ಬಿಲ್ಡಿಂಗ್ ಆಗೋದು. ಆದರೆ ಟೀಚರ್ಗೆ ಮೋಸ ಮಾಡಿಬಿಟ್ರೆ, ಟೀಚರ್ ಇಟ್ಕೊಡ್ತಕ್ಕಂಥ ಕಮ್ಯುನಿಕೇಷನ್ಗೆ ಮೋಸ ಮಾಡಿದ್ರೆ ಅಲ್ಲಿ ಬುಧನ ಶಾಪಕ್ಕೆ ನೀವು ಒಳಗಾಗ್ತೀರಾ. ನೋಡಿ, ಯಾರಿಗಾದ್ರೂ ಗೊತ್ತಿದೆಯಾ? ಬುಧನ ಶಾಪಕ್ಕೆ ಒಳಗಾಗ್ತೀರಾ. ಅಲ್ಲಿಗೆ ಇದನ್ನೆಲ್ಲ ಮಾಡ್ತಿರೋರು ಯಾರು ಅಂತಂದರೆ ಆ ಚಂದ್ರನ ಒಂದು ಪ್ರಭಾವ ಇರತಕ್ಕಂತಹ ರೋಹಿಣಿ ನಕ್ಷತ್ರದವರು. ರೋಹಿಣಿ ನಕ್ಷತ್ರದವ್ರು ಮಾತ್ರ ಮಾಡ್ತಾರ, ಬೇರೆಲ್ಲರೂ ಮಾಡ್ತೀರಾ. ಆದರೆ ಇದ್ರ ಪ್ರಭಾವಗಳು ಇವರಿಗೆ ಜಾಸ್ತಿ ಕೆಲಸ ಮಾಡ್ತದೆ. ಯಾಕಂದರೆ ಆಲ್ರೆಡಿ ಇವರು ರೋಹಿಣಿ ನಕ್ಷತ್ರರು ಬುಧನ ಶಾಪವನ್ನು ಇಟ್ಕೊಂಡು ಹುಟ್ಟಿರೋರು. ಅಲ್ಲಿಗೆ ಓದ್ ಜನ್ಮದಲ್ಲೂ ಅದೇ ತಪ್ಪನ್ನು ಮಾಡಿ ಈ ಜನ್ಮದಲ್ಲೂ ಅದೇ ತಪ್ಪನ್ನು ಮಾಡಿದ್ರೆ ನಿಮಗೆ ಕ್ಷಮೆ ಎಲ್ಲಿದೆ? ಆವಾಗ ನೀವು ಎಷ್ಟೇ ಮುಚ್ಚಿಡಿ, ಎಷ್ಟೇ ಇದು ಮಾಡಿ ವಿದ್ಯೆಗೆ ಭಂಗ ಆಗ್ತದಾ? ಯಾಕೆಂದರೆ ಟೀಚರ್ ಮೋಸ ಮಾಡಿದ್ದೀರಾ, ಆಯಿತಾ? ಅದಾದಮೇಲೆ ಅಕೌಂಟ್ಸಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಂಡು ಅಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಮೋಸ ಮಾಡಿದ್ದೀರಾ. ಅದಾದಮೇಲೆ ತಾಯಿಗೊಂದು ಲೆಕ್ಕ ಕೊಡ್ತೀರಾ, ತಂದೆಗೊಂದು ಲೆಕ್ಕ ಕೊಡ್ತೀರಾ. ವ್ಯಾಪಾರ ಮಾಡಬೇಕಂದಾಗ ಆ ಪಾರ್ಟ್ನರ್ಸ್ಗೆ ಒಂದು ಲೆಕ್ಕ ಕೊಡ್ತೀರಾ. ಯಾಕಂದ್ರೆ ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಿರ್ತೀರಾ, ಏನೂ ಆಗಿಲ್ಲ ನೋಡಪ್ಪ, ಇಷ್ಟೇ ಬಂದಿರೋದು ನಷ್ಟ ಆಗೋಯ್ತು ಅಂತ ಅವನು ಮೋಸ ಮಾಡ್ತೀರಾ. ಈ ಥರ ಮೋಸದ ಕಮ್ಯುನಿಕೇಷನ್ಸು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೇಗೆ ನಡೆಯುತ್ತೆ ಅಲ್ಲಿ ಎಲ್ಲ ನಿಮಗೇನಾಗುತ್ತೆ, ಬುಧನ ದೋಷಕ್ಕೆ ಒಳಗಾಗ್ತೀರ. ನೋಡಿ, ಇದಿಷ್ಟು ಒಂದು ಆಯಿತು ಅಂದಾಗ ಎಲ್ಲೋ ಒಂದು ಗ್ರಾಚಾರ ಕೆಟ್ಟಾಗ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದಾ? ನೀವು ಏನೇನೋ ಕಳ್ಳ ಸುಳ್ಳ ಲೆಕ್ಕ ಎಲ್ಲ ಕೊಟ್ಬಿಟ್ಟು ಎತ್ತಿಟ್ಟಿರೋ ದುಡ್ಡೆಲ್ಲ ಓಡೋಗ್ಬಿಡ್ತದಾ? ಓಡೋಗಿದ ತಕ್ಷಣ ಏನಾಗುತ್ತೆ, ನಿಮಗೆಲ್ಲ ಮಾನಸಿಕವಾದ ವಿಕೃತಿ ಶುರು ಆಗ್ತದೆ, ನರ್ವ್ ಸಿಸ್ಟಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಆ ನರಗಳಿಗೆ ಅಧಿಪತಿಯಾಗಿರ್ತಕ್ಕಂಥನೇ ಬುಧ. ರೋಹಿಣಿ ಅಂತಕ್ಕಂಥ ಒಂದು ಒಳ್ಳೆಯ ಹೃದಯವಂತ ಅದ್ಭುತ ವ್ಯಕ್ತಿಗಳು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಕೆಲವೊಂದು ಆಸೆಗಳಿಗೆ ಈಡಾದಾಗ ವ್ಯತ್ಯಾಸಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸಹಜ. ಕೆಲವು ಆಸೆಗಳನ್ನು ಮುಚ್ಚಿಟ್ಕೊಳ್ಳೋಕೆ ಹೋಗಿ ಇನ್ನೇನೋ ಮಾಡೋಕ್ಕೆ ಹೋಗಿ ಶಾಪಗ್ರಸ್ತ ಆಗಿರೋದು ನಿಜ. ಆದರೆ ಅದಷ್ಟೇ ಜೀವನದ ಮೌಲ್ಯವನ್ನು ನಮಗೆ ತಂದುಕೊಡೋದಿಲ್ಲ. ಜೀವನದಲ್ಲಿ ನಾನಾ ರೀತಿಯಾದ ಕಷ್ಟಗಳಿಗೆ ಅದು ಎಡೆ ಮಾಡಿಕೊಡ್ತದೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ಬುಧ ದೋಷದ ಕಳಂಕಿತ ಈ ರೋಹಿಣಿ ನಕ್ಷತ್ರದವರು ಕೆಲವು ಕಮ್ಯುನಿಕೇಷನ್ ವಿಚಾರಗಳಲ್ಲಿ ಟೀಚರ್ಸ್ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಮಲ್ಟಿ ಕಮ್ಯುನಿಕೇಷನ್ಸ್ ಏನೇ ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಮೋಸ, ದಗ, ವಂಚನೆಗೆ ಅವಕಾಶ ಮಾಡಿಕೊಡದೇ ರೀತಿ ನೀವು ಲೆಕ್ಕಾಚಾರಗಳ ಮುಖಾಂತರ ನಡ್ಕೊಂಡು ಹೋಗಿ ಯಾರಿಗೂ ಮಾತು ಕೊಟ್ಟಿರ್ತೀರ, ಆ ಮಾತನ್ನು ತಪ್ಪುಬಿಟ್ಟಿರ್ತೀರ. ಅದರಿಂದ ಕೂಡ ಆ ಮಾತಿನ ದೋಷ, ವಾಕ್ ದೋಷ ಅಂತ ಕರಿತೀವಿ, ಆ ವಾಕ್ ದೋಷವನ್ನು ಸರಿ ಮಾಡಿಕೊಂಡು
ವಿಶೇಷವಾಗಿ ನೀವೇನು ಮಾಡಬೇಕು, ಒಂದು ಶಿವನ ಕ್ಷೇತ್ರ ಇದೆ, ಆ ಶಿವನ ಕ್ಷೇತ್ರಕ್ಕೆ ಒಂದು 100 ರೂಪಾಯಿಗಳ ಚಿಲ್ಲರೆ ಕಾಸನ್ನು ಉಂಡಿನಲ್ಲಿ ಹಾಕಿ ವಾಗ್ದೋಷ ಪರಿಹಾರವನ್ನು ಮೊದಲು ಮಾಡಿಸಿ. ವಾಗ್ದೋಷ ಪರಿಹಾರವನ್ನು ಫಸ್ಟು ಮಾಡಿಸಾದ್ಮೇಲೆ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಬಾರ್ದು. ಮತ್ತೆ ನೀವು ಅಲ್ಲಿ ಪರಿಹಾರ ಇದೆ ಅಂತೇಳ್ಬಿಟ್ಟು ಮತ್ತೆ ನಾವು ಮಾಡೋಕ್ಕೆ ಹೋದರೆ ಅದು ಯಾವುದೇ ಕಾರಣಕ್ಕೂ ಪರಿಹಾರ ಆಗಲ್ಲ. ಒಂದ್ಸರಿ ತಪ್ಪು ಮಾಡಿದ್ದೀವಿ, ಗೊತ್ತಿಲ್ಲ, ಅದಕ್ಕೆ ಕ್ಷಮೆ ಯಾಚಿದ್ದೀವಿ, ಅದನ್ನು ಪರಿಹಾರ ಮಾಡ್ಕೊಂಡಿದ್ದೀವಿ, ಮತ್ತೆ ಅದೇ ತಪ್ಪುಗಳು ಮಾಡಬಾರ್ದು. ಇದು ಪರಿಹಾರ ಇದೆಯಲ್ಲ, ಏನು ಬೇಕೋ ಮಾಡ್ಬೋದು ಅಂತ, ಅದು ಪರಿಹಾರ ಆಗೋದಿಲ್ಲ. ಅರ್ಥ ಆಯ್ತಾ? ಅದರಿಂದ ಈ ರೋಹಿಣಿ ನಕ್ಷತ್ರ ಲೆಕ್ಕಾಚಾರದಲ್ಲಿ ಒಂದು ಲೆಕ್ಕಾಚಾರಕ್ಕೆ ಅಂದರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸಿ ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣ್ತಾ ಬನ್ನಿ. ಅದರಲ್ಲಿ ಎಸ್ಪೆಷಲಿಗೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅದರಲ್ಲಿ ಇನ್ನೂ ಎಸ್ಪೆಷಲಿಗೆ ಸೋದರ ಮಾವನ್ನ ಕಂಡ್ರೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂತಹ ಆದರಣೆ, ಗೌರವ, ಪ್ರೀತಿ ಮತ್ತು ಸ್ಥಾನಮಾನಗಳನ್ನ ಅವ್ರಿಗೆ ಕೊಡಿ. ವಿಶೇಷವಾಗಿರ್ತಕ್ಕಂಥ ಸೋದರ ಮಾವನ ಆಶೀರ್ವಾದ ಅಂತ ತಗೊಳ್ಳಿ. ಇವತ್ತು ಕುಟುಂಬದಲ್ಲಿ ನಾನಾ ರೀತಿಯಾದ ಕಲಹಗಳು, ನಾನಾ ರೀತಿಯಾದ ವಾಗ್ವಾದಗಳಿಂದ ಹಲವಾರು ಸಂಬಂಧಗಳು ಛಿದ್ರವಾಗೋಗಿದ್ದಾವೆ. ನಾವು ಅಂದ್ಕೊಂಡಿರ್ತೀವಿ ನಾವು ಗೆದ್ದುಬಿಟ್ಟಿದ್ದೀವಿ, ಅವನಲ್ಲೇ ಇರಲಿ, ನಾವು ಇಲ್ಲೇ ಇರೋಣ ಅಂತ. ಆದರೆ ಆ ಮಧ್ಯದಲ್ಲಿ ಛಿದ್ರ ಆಗಬೇಕಾದಾಗ, ಆ ಸಂಬಂಧಗಳು ಒಡೆದೋಗ್ಬೇಕಾದಾಗ ಹಾಕಿರ್ತಕ್ಕಂಥ ಮಾತುಗಳ ಒಂದು ಶಾಪ ಇದೆಯಲ್ಲ, ಅದು ನೇರವಾಗಿ ಬಂದು ನಿಮ್ಮನ್ನು ತಟ್ಟಿರ್ತದೆ. ನಿಮಗೆ ಗೊತ್ತೇ ಇರಲ್ಲ ಅದು. ನೀವು ಎಲ್ಲೋ ಒಂದು ಕಡೆ ಸಂಬಂಧ ಬೆಳೆಸೋಗೋದಾಗ ಅದು ಅಲ್ಲಿ ಆಕ್ಟಿವೇಟ್ ಆಗಿ ಕೆಲಸ ಮಾಡ್ತದೆ. ನೋಡಿ, ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದರಿಂದ ಇದನ್ನು ಮಾಡಿ. ಯಾರಾದರೂ ಮಕ್ಕಳಿಗೆ, ವಿಶೇಷವಾಗಿ ಆಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ಇರ್ತಕ್ಕಂತಹ ಮಕ್ಕಳುಗಳಿಗೆ ನೀವು ಏನು ಮಾಡಬೇಕು, ಹಾಲು ತಗೊಂಡೋಗಿ ದಾನ ಮಾಡಿ ವಿಶೇಷವಾಗಿ. ಅದಾದ ಮೇಲೆ ಅದೇ ಆಶ್ರಮಕ್ಕೆ ಅಡುಗೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಹೆಸರು ಕಾಳನ್ನು ದಾನ ಮಾಡಿ. ಬರೀ ಹೆಸರು ಕಾಳಲ್ಲ, ಎಲ್ಲವನ್ನು ದಾನ ಮಾಡಿ. ಆದರೆ ಸ್ವಲ್ಪ ಜಾಸ್ತಿ ಹೆಸರು ಕಾಳನ್ನು ತೊಗೊಂಡೋಗಿ ಕೊಡಿ ಅಡುಗೆಗೋಸ್ಕರ. ಅದು ನಿಮಗೆ ಈ ಬುಧನ ಶಾಪ ನಿವೃತ್ತಿ ಮತ್ತು ಚಂದ್ರನಿಗೆ ಬೇಕಾದಂತಹ ಒಂದು ಮಾನಸಿಕ ಅದ್ಭುತವಾಗಿರ್ತಕ್ಕಂಥ ಅದೃಷ್ಟದ ಸ್ಥಿತಿಗತಿ ನಿಮಗೆ ಅಲ್ಲಿಂದ ಪ್ರಾರಂಭ ಆಗ್ತಾ ಬರ್ತದೆ. ಆಮೇಲೆ ಬಾಯಾರಿ ಹಸಿವಿರ್ತಕ್ಕಂಥವ್ರಿಗೆ ಅನ್ನವನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಬನ್ನಿ. ಅದರಲ್ಲಿ ಕೈ ಜೋಡಿಸಿ. ಈಗ ಯಾರೋ ದಾನ ಧರ್ಮ ಮಾಡ್ತಿರ್ತಾರೆ, ಯಾವುದೋ ಅನ್ನದಾನ ಮಾಡ್ತಿರ್ತಾರೆ, ಅವಾಗ ನೀವು ಹೋಗಿ ಕೈ ಜೋಡಿಸ್ಬೇಕು. ಹೌದಪ್ಪ, ನಂದು ಒಂದು 1% ತಗೋ, ನೀನು ಮಾಡು ಅಂತ ಅಲ್ಲಿ ಕೊಡಬೇಕು. ಅಲ್ಲಿ ವಿಶೇಷವಾಗಿ ಬುಧ ಸಂತೃಪ್ತಿ ಆಗ್ತಾನೆ. ಯಾಕಂದರೆ ಅಲ್ಲಿ ಒಳ್ಳೇದು ಮಾಡೋದಕ್ಕೆ ನೀವು ಕಮ್ಯುನಿಕೇಷನ್ ತಗೋತಾ ಇದ್ದೀರಾ. ಕಮ್ಯುನಿಕೇಷನ್ ಇಸ್ ಬುಧ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರಲ್ಲೂ ಒಂದು ಅನ್ಯೋನ್ಯತೆ, ಎಲ್ಲರಲ್ಲೂ ಒಂದು ಪ್ರೀತಿ, ಎಲ್ಲರಲ್ಲೂ ಒಂದು ಬಾಂಧವ್ಯ, ಎಲ್ಲರಲ್ಲೂ ಬೆಸುಗೆ ಮಾಡ್ತಕ್ಕಂತಹ ಒಂದು ಕಮ್ಯುನಿಕೇಷನ್ಸ್ನ ನೀವು ಯಾವತ್ತು ರೂಢಿಸ್ಕೋತೀರ ಜೀವನದಲ್ಲಿ, ಆವಾಗ ಬುಧನ ಶಾಪದಲ್ಲಿ ನೀವು ನಿವೃತ್ತಿ ಆಗ್ತೀರ. ಯಾಕಂದರೆ ಬುಧನಿಗೆ ಗೊತ್ತು ನೀವೇನು ಮಾಡ್ತಿದ್ದೀರಾ, ಎತ್ತು ಮಾಡ್ತಿದ್ದೀರಾ ಅಂತ ಬುಧನಿಗೆ ಗೊತ್ತು. ಅದರಿಂದ ಇವೆಲ್ಲ ಮಾಡಬೇಕು. ಇವತ್ತು ಅಸ್ಟ್ರಾಲಜಿಗಳು ಕೂಡ ಭಾಳ ಜನ ನಾನು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಹಂಗಾಗ್ಬಿಡುತ್ತೆ, 2 ಗಂಟೆಯಲ್ಲಿ ಪರಿಹಾರ, 3 ಗಂಟೆಯಲ್ಲಿ ಪರಿಹಾರ, ನಾವು ಭಾಳ ವಿಚಿತ್ರವಾಗಿ ನೋಡ್ತಾ ಇರ್ತೀವಿ. ನೋಡಿ, ಇದೆಲ್ಲ ಶಾಪಗ್ರಸ್ತರಾಗ್ತಾರೆ. ಅದಕ್ಕೆ ಅವರು ಅಡ್ರೆಸ್ಗೆ ಇಲ್ಲ, ದಟ್ಟ ದರಿದ್ರ ನೋಡ್ಕೊಳ್ಬೇಕಂದ್ರೆ ಇವತ್ತು ಪೇಪರ್ಲಿ ಹಾಕ್ತಾರೆ, ಇನ್ನೊಂದು ತಿಂಗಳಿಗೆ ಅವ್ರ ಅಡ್ರೆಸ್ಗೆ ಇರೋದಿಲ್ಲ. ಎಲ್ಲೋದ್ರು ಅವ್ರ ಪರಿಹಾರ ಅವರೇ ಮಾಡ್ಕೊಳಕ್ಕಾಗಲ್ಲ. ಅಲ್ಲೇನಂದರೆ ಆ ಬುಧನ ಶಾಪಕ್ಕೆ ಒಳಗಾಗದ್ಮೇಲೆ ಕಮ್ಯುನಿಕೇಷನ್, ಮಾತು, ಆ ಮಾತಲ್ಲಿ ಅವ್ರಿಗೆ ಎಡತೊಡರು ಬರ್ತದೆ. ಮಾತಲ್ಲಿ ಸ್ಪಷ್ಟತೆ ಇರೋದಿಲ್ಲ, ಮಾತಲ್ಲಿ ನಿಖರತೆ ಇರೋದಿಲ್ಲ. ಯಾವಾಗ ಮಾತಲ್ಲಿ ಸ್ಪಷ್ಟತೆ, ನಿಖರತೆ, ಆ ಸತ್ಯಾಸತ್ಯತೆ ಇರೋದಿಲ್ಲ, ಒಳ್ಳೆ ನಿಜವಾದ ಸಂಶೋಧನೆ ಇರಲ್ಲ, ಸ್ವಾರ್ಥದಿಂದ ನಾವು ಯಾವಾಗ ಕೆಲಸ ಮಾಡ್ತಾ ಹೋಗ್ತೀವಿ, ಆಗ ಅಲ್ಲಿ ಬುಧ ನಮಗೆ ನೆಗೆಟಿವ್ ಕೆಲಸ ಮಾಡ್ತಾನೆ. ಆ ವಾಕ್ಶಾಪಗಳು ತಂದು ಕೊಡ್ತಾನೆ. ಆ ವಾಕ್ಶಾಪ ಯಾವುದೇ ಕಾರಣಕ್ಕೂ ಪೋಲಿಸೋದಿಲ್ಲ. ಅವಾಗ ಏನಾಗುತ್ತೆ, ಅವನ ಅಸ್ಟ್ರಾಲಜಿ ಫೇಲ್ಯೂರ್ ಆಗಿ ಹೋಗ್ತದೆ. ಅದರಿಂದ ಆ ಎಲ್ಲಿ ಮಾತು ಅಂತಕ್ಕಂಥ ಒಂದು ಸಂಪರ್ಕ ಮಾಧ್ಯಮದಲ್ಲಿ ನಾವು ಏನಾದರೂ ಸ್ವಾರ್ಥಕ್ಕೆ ಬಳಸ್ಕೊಂಡು ಅದನ್ನು ನಾವು ಏನಾದರೂ ಮಿಸ್ಯೂಸ್ ಮಾಡಿದ್ದೀವಿ ಅಂತಂದರೆ ಇಮ್ಮಿಡಿಯೇಟ್ ಜ್ಞಾಪಕ ಇಟ್ಕೊಳ್ಳಿ, ಬುಧನ ಶಾಪ ಆಗ್ತದೆ ಅಂತ. ಒಂದು ಸರಿ ಬುಧನ ಶಾಪ ಬಿತ್ತು ಅಂದರೆ ನಿಮಗೆ ಅತಿರೇಕಕ್ಕೆ ಹೋದಾಗ ಏನಾಗ್ತದೆ ಅಂದರೆ ಈ ನರ್ವ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತದೆ. ಅದರಿಂದ ತಪ್ಪುಗಳನ್ನ ಮಾಡೋದು ಬಹಳ ಸುಲಭ, ಅರಗಿಸ್ಕೊಳ್ಳೋದು ಭಾಳ ಕಷ್ಟ. ಅದರಿಂದ ತಪ್ಪೇ ಮಾಡಿದ ಈ ಜೀವನದಲ್ಲಿ ಶಾಸ್ತ್ರ ಪ್ರಕೃತಿ ಏನು ಹೇಳ್ತದೆ, ಹೊಂದಾಣಿಕೆ ಬಾಳನ್ನು ಬಾಳು, ನಿಸ್ವಾರ್ಥದಿಂದ ಬಾಳು, ಆ ಕೃಷ್ಣ ಪರಮಾತ್ಮ ನಿಮಗೆ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥದ್ದನ್ನ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇದನ್ನು ಮಾಡಿ ಮುಂದುವರಿ, ಒಳ್ಳೇದಾಗ್ತದೆ.